ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಂಸತ್ತಿನಲ್ಲಿ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಹಾಗೂ ಹಿರಿಯ ರಾಜಕಾರಣಿಯಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಡೆದ ಅವಮಾನವನ್ನ ಖಂಡಿಸಿ ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟವು ಬೆಂಗಳೂರಿನಲ್ಲಿ ತುರ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ದಲಿತ ಪರ ಹಿರಿಯ ಹೋರಾಟಗಾರ ಬಿ ಗೋಪಾಲ್ ಸಮುದಾಯದ ಜನರಿಗೆ ಪ್ರಮುಖ ಕರೆಯನ್ನ ನೀಡಿದರು. ಖರ್ಗೆ ಅವರಂತಹ ಹಿರಿಯ ಹಾಗೂ ಗೌರವಾನ್ವಿತ ನಾಯಕರಿಗೆ ಮನುವಾದಿ ಮನಸ್ಥಿತಿಯಿಂದ ಅವಮಾನ ಎಸಗಲಾಗಿದೆ. ಇಡೀ ರಾಜ್ಯ ಮತ್ತು ದೇಶದಲ್ಲಿ ಪರಿಶಿಷ್ಟ ಸಮುದಾಯದ ಜನರು ವ್ಯಾಪಿಸಿರುವಾಗ ಇಂತಹ ಶುದ್ಧೀಕರಣ ಮನಸ್ಥಿತಿಯವರು ದೇಶಾದ್ಯಂತ ಇರುವ 43 ಕೋಟಿ ಜನಸಂಖ್ಯೆಯನ್ನ ಶುದ್ಧೀಕರಣ ಮಾಡಲು ಸಾಧ್ಯವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಆರ್ಎಸ್ಎಸ್ 100 ವರ್ಷಗಳಿಂದ ನೋಂದಾಯಿಸಿಕೊಳ್ಳದೆ ಕೋಟ್ಯಾಂತರ ಅನುದಾನ ಪಡೆದಿದೆ ಮತ್ತು ದೇಶವನ್ನ ಹಿಂದೂ ರಾಷ್ಟ್ರ ಮಾಡುವ ಉದ್ದೇಶ ಹೊಂದಿದೆ. ಆದರೆ ಭಾರತದ ಸಂವಿಧಾನದಲ್ಲಿ ಇಂತಹ ವಿಚಾರಗಳಿಗೆ ಯಾವುದೇ ಆಸ್ಪದ ಹಾಗೂ ಪ್ರಸ್ತಾಪ ಇಲ್ಲ. ಬೌದ್ಧ ಧರ್ಮದತ್ತ ಆಂದೋಲನ ಇಂತಹ ಮನುವಾದಿ ಧೋರಣೆಗಳಿಗೆ ಸೂಕ್ತ ಉತ್ತರ ನೀಡೋದಕ್ಕೆ ಮುಂಬರುವಂಥ ದಿನಗಳಲ್ಲಿ ಹಿಂದೂ ಧರ್ಮದಲ್ಲಿರುವ ದಲಿತರೆಲ್ಲರೂ ಬೌದ್ಧ ಧರ್ಮದತ್ತ ಸಾಗಲು ಬೃಹತ್ ಆಂದೋಲನವನ್ನು ಹಮ್ಮಿಕೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ. ಈ ಜಾಗೃತಿಗಾಗಿ ರಾಜ್ಯದ 56,000 ಹಳ್ಳಿಗಳಿಗೆ ಒಕ್ಕೂಟದ ನಾಯಕರು ಪ್ರವಾಸ ಕೈಗೊಳ್ಳಲಿದ್ದೇವೆ. ನಾವು ಸರ್ಕಾರದ ಮುಂದೆ ಯಾವುದೇ ಬೇಡಿಕೆಗಳನ್ನು ಇಡೋದಿಲ್ಲ. ಅನ್ನ ಕೊಡಿ ಅಂತ ಭಿಕ್ಷೆ ಬೇಡೋದಿಲ್ಲ. ನಮಗೆ ಬೇಕಿರೋದು ಘನತೆ ಮತ್ತು ಗೌರವ. ನಾವೆಲ್ಲರೂ ಬೌದ್ಧರಾದರೆ ನಮಗೆ ಯಾರೂ ಬೆರಳು ಮಾಡಿ ತೋರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಗೋಪಾಲ್ ಅವರು ಸ್ಪಷ್ಟಪಡಿಸಿದರು. ಪರಿಸರ ಹಾಗೂ ನಾಯಕರ ಹವನ ಹೋಮಗಳು ನಡೆಯುವ ಸ್ಥಳಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗಿ ವಾತಾವರಣ ಕಲುಷಿತಗೊಳ್ಳುತ್ತೆ. ಇಂತಹ ವಾತಾವರಣ ಕಲುಷಿತ ಮಾಡುವವರೇ ಮೂಲ ಶುದ್ಧೀಕರಣಗಳನ್ನು ಮಾತುಗಳನ್ನು ಆಡ್ತಾ ಇದ್ದಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ನಂತರ ತಾವೇ ಎಲ್ಲ ಎಂದುಕೊಂಡಿರುವ ಗೃಹ ಸಚಿವ ಅಮಿತ್ ಶಾ ಈ ಬಗ್ಗೆ ಮೌನ ಮುರಿಬೇಕು. ಪ್ರಧಾನಿಯವರು ವಿದೇಶಗಳಿಗೆ ಹೋದಾಗ ಅನುಕಂಪ ಪಡೆಯಲು ಬುದ್ಧನ ಪ್ರತಿಮೆಗಳನ್ನು ಉಡುಗೊರೆಯಾಗಿ ನೀಡುತ್ತಾರೆ. ಆದರೆ ದೇಶದಲ್ಲಿ ಬುದ್ಧನ ತತ್ವಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳಲಾಗ್ತಾ ಇದೆ. ಮನುವಾದಿಗಳ ಈ ನಡವಳಿಕೆಯೇ ನಮಗೆ ಹೊಸ ಆಂದೋಲನ ಆರಂಭಿಸಲು ಹಾದಿ ತೋರಿದೆ ಅಂತ ಹೇಳಿದ ನಾಯಕರು ಈ ಅಭಿಯಾನವನ್ನು ಪ್ರತಿಯೊಂದು ಹಳ್ಳಿಗೂ ತಲುಪಿಸಲು ಮಾಧ್ಯಮಗಳು ಹಾಗೂ ಜನತೆ ಬೆಂಬಲ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ. ಅವರಿಗೇನು ಒತ್ತಾಯ ಮಾಡಲ್ಲ, ನೀವು ತಗೊಳ್ಳಿ ಅಂತ ಏನು ಒತ್ತಾಯ ಮಾಡಲ್ಲ. ನಾವು ನಮ್ಮ ಉದ್ದೇಶ ಇರೋದು ನಮ್ಮ ಸಮುದಾಯ ಏನು ಮೂಢನಂಬಿಕೆಗಳಲ್ಲಿದ್ದಾರೆ. ಕಾಯಿಲೆ ಬಂದರೆ ಪೂಜಾರಿ ಹತ್ರ ಹೋಗ್ತಾರೆ, ಶಾಸ್ತ್ರದವನ ಹತ್ರ ಹೋಗ್ತಾರೆ, ತಮ್ಮ ದುಡ್ಡನ್ನು ಕಳ್ಕೊಂಡು ಆರೋಗ್ಯನ ಕಳ್ಕೊಳ್ತಾ ಇದ್ದಾರೆ. ಇದನ್ನೆಲ್ಲ ತಿಳಿಸಿದರೆ ಮೂಢನಂಬಿಕೆಯನ್ನು ಬಿಡಿ, ನಿಮ್ಗೆ ಯಾರು ದೇವರು ಜನರು ಯಾರು ಬೆಂಬಲ ಕೊಟ್ಟಿಲ್ಲ. ಅಸ್ಪೃಶ್ಯತೆ ನಿವಾರಣೆಗಾಗಿ ಯಾವುದಾದ್ರೂ ದೇವರು ಧ್ವನಿ ಎತ್ತಿದ್ದಾರ? ಯಾವ ದೇವರು ಧ್ವನಿ ಎತ್ತಿಲ್ಲ. ಧ್ವನಿ ಎತ್ತಿದವರು ಮೊಟ್ಟ ಮೊದಲಿಗೆ ಮಹಾತ್ಮ ಜ್ಯೋತಿಬಾ ಫುಲೆ ಅವರು, ಸಾಹು ಮಹಾರಾಜ್ ಅವರು, ಪೆರಿಯಾರ್ ರಾಮಸ್ವಾಮಿ ನಾಯಕರವರು, ವೆಸ್ಟ್ ಬೆಂಗಾಲಲ್ಲಿ ಹರಿಚಂದ್ ಟ್ಯಾಗೋರ್ ಅವರು, ಹರಿಚಂದ್ ಟ್ಯಾಗೋರ್ ಅವರು, ಗುರು ರವಿದಾಸ್ ಅವರು, ಕೇರಳದಲ್ಲಿ ಅಯ್ಯನ್ಕಾಳಿ ನಾರಾಯಣ್ ಗುರುಗಳು. ಅದರಿಂದ ಈಗ ನಮ್ಮ ಮ್ಯಾಂಗ್ಳೂರಿನಲ್ಲಿ ಕುಡುಮಲ್ ರಂಗರಾವ್ ಅವರು ಕೂಡ ಅಸ್ಪೃಶ್ಯ ಬ್ರಾಹ್ಮಣರಾಗಿದ್ದುಕೊಂಡು ಅಸ್ಪೃಶ್ಯರ ಪರವಾಗಿ ಧ್ವನಿ ಎತ್ತಿ ಬಹಿಷ್ಕಾರಕ್ಕೆ ಒಳಪಟ್ಟಿದ್ರು. ಅವ್ರು ಹೇಳಿದ್ರು, ಆ ಬ್ರಾಹ್ಮಣ ಸಮುದಾಯದವರೆಲ್ಲ ಕರೆದು ಯಾಕ್ರೆ ನೀವು ಅಸ್ಪೃಶ್ಯರ ಜೊತೆಲಿ ಹೋಗ್ತಾ ಇದ್ದೀರಿ ಅಂತ. ಅದಕ್ಕೆ ಅವ್ರು ಹೇಳ್ದಂಥ ಉತ್ತರ ಏನು ಗೊತ್ತಾ? ನೀವು ಮಾಡಿರೋ ಪಾಪಕ್ಕೆ ನಾನು ಮಾಡ್ತಾರೋ ಕೆಲಸ ಇದೆಯಲ್ಲ, ಯಾರಾದರೂ ಅಸ್ಪೃಶ್ಯ ಹುಡುಗ ಓದ್ಬಿಟ್ಟು ಸೂಟು ಬೂಟ ಹಾಕ್ಕೊಂಡು ಹೋಗಿ ಬಂದರೆ ನನ್ನ ಹೆಣನ ರೋಡ್ ಪಕ್ಕದಲ್ಲಿ ಮಣ್ಣು ಮಾಡಿ ಆ ಧೂಳು ಬಂದು ನನ್ನ ಸಮಾಧಿ ಮೇಲೆ ಬಿದ್ದರೆ ನಾವೆಲ್ಲ ಪಾವನ ಆಗ್ತೀವಿ ಅಂತ ಹೇಳಿ ಖರ್ಗೆ ಅವರಿಗೆ ಮಾಡಿದ್ದಲ್ಲ, ಇಡೀ ಭಾರತ ದೇಶದ ಅಸ್ಪೃಶ್ಯ ಸಮುದಾಯಕ್ಕೆ ಮಾಡಿದ ಅಪಮಾನ ಅಂತ ಹೇಳಿ ನಾವು ಖಂಡನೆ ಮಾಡ್ತಾ ಇದ್ದೀವಿ. ಇವತ್ತ ಇದಕ್ಕೆ ಮಾನ್ಯ ಗೃಹ ಸಚಿವರು, ಕೇಂದ್ರದ ಗೃಹ ಸಚಿವರು ಮಾತಾಡಬೇಕಾಗಿತ್ತು. ಅವ್ರು ಏನೂ ಮಾತಾಡಿಲ್ಲ. ಅಂದರೆ ಇವರ ಉದ್ದೇಶ ಏನು ಅಂದರೆ, ನಾವು RSSನಿಂದ ಬಂದವರು, 11 ವರ್ಷ ಕೇಂದ್ರ ಸರ್ಕಾರದವನ್ನ ಹಿಡ್ಕೊಂಡಿದ್ದೀವಿ, ಅಸ್ಪೃಶ್ಯರು ಈ ದೇಶದ ಅಸ್ಪೃಶ್ಯರು ನಮ್ಮನ್ನು ಏನು ಮಾಡಬಲ್ಲರು ಅನ್ನೋ ಒಂದು ತಲೆ ಒಳಗಡೆ ಅವರಲ್ಲಿ ತುಂಬಿಟ್ಟಿದೆ. ಇದೇ ಕರ್ನಾಟಕದಲ್ಲಿ ಕೂಡ ಅದೇ ಚಾಳಿ ನಡೀತಾ ಇದೆ.
ಕಳೆದ 2-3 ತಿಂಗಳ ಹಿಂದೆ ತುಮಕೂರಿನಲ್ಲಿ ಒಂದು ದೇವಸ್ಥಾನಕ್ಕೆ ದಲಿತ ಹುಡುಗ ಪ್ರವೇಶ ಮಾಡ್ದ ಅಂತ ಹೇಳಿ ಪೂಜಾರಿ ಆಚರಣೆಗಳನ್ನ ನಿಲ್ಲಿಸಿ ಹೋಮ ಆಚರಣೆಗಳು ಮಾಡಿದ್ರು. ಅವ್ರಿಗೆ ಆಗಿದ್ದೇನು? ತಕ್ಷಣ ಅವರಿಗೆ ಅಟ್ರಾಸಿಟಿ ಕೇಸ್ ಹಾಕಿದಾಯ್ತು. ಹಾಗೆ ಉಡುಪಿ ದೇವಸ್ಥಾನದಲ್ಲೂ ಕೂಡ ಇದು ನಡೀತು. ಕಳೆದ 10 ವರ್ಷ